ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಭಾರತ್ ಮಾತಾ ಕಿ ಜೈ. ವೀಕ್ಷಕರೇ, ನಮ್ಮ ದೇಶದ ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಕಳಿಸಿದಂತವರಿಗೆ ಮುಲಾಜಿಲ್ಲದೆ ಆಪರೇಷನ್ ಸಿಂಧೂರದ ಮೂಲಕ ಹೊಡೆತ ಅಂದ್ರೆ ಏನನ್ನುವಂಥದ್ದನ್ನ ಭಾರತ ತೋರಿಸಿಕೊಡ್ತು. ಇನ್ನು ಬನ್ರು ನೋಡೋಣ ಅಂತ ಚಾಲೆಂಜ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೌಂಡ್ ಅಲ್ಲಿ ಬೊಗಳ್ತಾ ಇದ್ದಂತಹ ಭಿಕಾರಿ ಪಾಕಿಗಳಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ನಾಯಿಗೆ ಹೊಡೆದ ಹಾಗೆ ಹೊಡೆದು ಆಪರೇಷನ್ ತಿಲಕದ ಮೂಲಕ ಹೊಡೆತ ಅಂದ್ರೆ ಏನನ್ನುವಂಥದ್ದನ್ನ ಮತ್ತೊಮ್ಮೆ ಭಾರತ ತೋರಿಸಿಕೊಟ್ಟಿದೆ. ವೀಕ್ಷಕರೇ, ಟೀಮ್ ಇಂಡಿಯಾ ಮುಡಿಗೆ ಇದು 9ನೇ ಬಾರಿ ಏಷ್ಯಾ ಕಪ್ ಕಿರೀಟ. ಆದ್ರೆ ಈ ಬಾರಿಯ ಏಷ್ಯಾ ಕಪ್ ಕಿರೀಟ ಹಿಂದೆಂದಿಗಿಂತಲೂ ಬಹಳ ತೂಕವಾದಂಥದ್ದು, ಹಿಂದೆಂದಿಗಿಂತಲೂ ಬಹಳ ಹತ್ತಿರವಾದಂಥದ್ದು, ಹಿಂದೆಂದಿಗಿಂತಲೂ ಬಹಳ ಸ್ಪೆಷಲ್, ಮರೆಯೋದಕ್ಕೆ ಸಾಧ್ಯ ಇಲ್ಲದಂಥದ್ದು. ಟೀಮ್ ಇಂಡಿಯಾ ಪಾಕಿಸ್ತಾನದ ವಿರುದ್ಧ 5 ವಿಕೆಟ್ ರೋಚಕ ಗೆಲುವನ್ನ ಸಾಧಿಸುತ್ತೆ. ಆ ಮೂಲಕ ಪಾಕಿಸ್ತಾನದ 3ನೇ ಟ್ರೋಫಿ ಕನಸನ್ನ ಭಾರತ ನುಚ್ಚು ನೂರು ಮಾಡುತ್ತೆ. ಬಹಳ ಹೆಮ್ಮೆ, ಬಹಳ ಖುಷಿಯ ವಿಚಾರ. ಅಂದ್ರೆ ನಿನ್ನೆ ಮ್ಯಾಚ್ ಇದೆಯಲ್ವಾ, ಅದು ನಿಮಗೆ ಕ್ರಿಕೆಟ್ ಗೊತ್ತಿದ್ಯೋ ಗೊತ್ತಿಲ್ವೋ, ಅರ್ಥ ಆಗುತ್ತೋ ಇಲ್ವೋ, ಆದ್ರೆ ಇವೆಲ್ಲದಕ್ಕೂ ಮೀರಿದಾಗಿತ್ತು. ಅಂದ್ರೆ ಒಬ್ಬ ಭಾರತೀಯಳಾಗಿ, ಒಬ್ಬ ಭಾರತೀಯನಾಗಿ ನಿನ್ನೆಯ ಮ್ಯಾಚಿನ ಪ್ರತಿ ಒಂದು ಕ್ಷಣ ಕೂಡ ಅಷ್ಟು ಹತ್ರ ಆಗಿತ್ತು. ಏನ್ ಹೇಳೋದು ಗೊತ್ತಿಲ್ಲ. ಭಾರತ ಹೊಡೆಯುವಂತಹ ಒಂದೊಂದು ಹೊಡೆತ ಕೂಡ ನನಗೆ ಆಪರೇಷನ್ ಸಿಂಧೂರದಲ್ಲಿ ಭಾರತ ಪಾಕಿಸ್ತಾನದ ಒಂದೊಂದು ಭಯೋತ್ಪಾದಕ ನೆಲೆಯನ್ನ ಧ್ವಂಸ ಮಾಡ್ತಲ್ವಾ, ಅದೇ ಫೀಲ್ ಅನ್ನು ಕೊಡ್ತಾ ಇತ್ತು. ಅಂದ್ರೆ ಅದೆಷ್ಟು ಖುಷಿ, ಎಷ್ಟು ಖುಷಿ ಅಂತ. ನಿಜವಾಗ್ಲೂ ಟೀಮ್ ಇಂಡಿಯಾ ನಿನ್ನೆ ನಮ್ಮೆಲ್ಲರ ಭಾವನೆಗಳನ್ನ ಅಲ್ಲಿ ಇದ್ದುಕೊಂಡು ರೆಪ್ರೆಸೆಂಟ್ ಮಾಡಿದ್ರು ಅಂತ ಹೇಳಿದ್ರು ತಪ್ಪಿಲ್ಲ. ಅವರು ಪ್ರತಿ ಸಂದರ್ಭದಲ್ಲೂ ಪಾಕಿಸ್ತಾನಿಗಳನ್ನು ಉರಿಸ್ತಾ ಇದ್ರಲ್ವಾ, ಆಗ ನಾನೇ ಅಲ್ಲಿ ಇದ್ದಷ್ಟು ಖುಷಿ ಆಗ್ತಾ ಇತ್ತು. ನಿಜಕ್ಕೂ ವೆರಿ 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 ಪ್ರೌಡ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಇಂಡಿಯಾ. ವೀಕ್ಷಕರೇ, ಬಹುಶಃ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವುದೇ ರಾಷ್ಟ್ರ ಅನುಭವಿಸದಂತಹ ಅವಮಾನವನ್ನ ಕೇವಲ 2 ವಾರಗಳಲ್ಲಿ ಪಾಕಿಸ್ತಾನ ಎದುರಿಸಿದೆ. ನಿಮಗೆ ಪಂದ್ಯದ ಹೈಲೈಟ್ಸ್ ಜಸ್ಟ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಪಹಲ್ಗಾಮ್ ದಾಳಿಗೆ ಪಿಚ್ ಅಲ್ಲಿ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಪಂದ್ಯ ಆದ ನಂತರ ಭಿಕಾರಿ ಪಾಕ್ನ ಗೃಹ ಮಂತ್ರಿ ಅಂತೆ, ಇನ್ನು ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಮೊಹಸಿನ್ ನಖ್ವಿ, ಆತನ ಕೈಯಿಂದ ಟ್ರೋಫಿ ಅಂತೂ ನಮಗೆ ಬೇಡವೇ ಬೇಡಪ್ಪ ಅಂತ ನಿರಾಕರಿಸಿ ಅವರ ಪಾಡಿಗೆ ಭಾರತದವರು ಮೊಬೈಲ್ ನೋಡ್ಕೊಂಡು ಹೈ ಲೆವೆಲ್ ಇನ್ಸಲ್ಟ್ ಅನ್ನ ಮಾಡಿ ಬಿಡ್ತಾರೆ. ಆ ಇನ್ಸಲ್ಟ್ ಅನ್ನ ತಡ್ಕೊಳ್ಳೋದಕ್ಕಾಗದೆ ನಖ್ವಿ ಪ್ರಶಸ್ತಿಯನ್ನ ಹಿಡ್ಕೊಂಡು ಓಡ್ ಹೋಗ್ಬಿಡ್ತಾರೆ. ಅದಾದ ನಂತರ ಪಾಕಿಸ್ತಾನದ ಆಟಗಾರರಿಗೆ ರನ್ನರ್ ಅಪ್ ಬಹುಮಾನವನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಅವರೆಲ್ಲರೂ ಬಂದಾಗಲೆಲ್ಲ ಮೋದಿಜಿ ಮೋದಿಜಿ ಇಂಡಿಯಾ ಇಂಡಿಯಾ ಅಂತ ಬೊಬ್ಬೆ ಹಾಕಿ ನೆಕ್ಸ್ಟ್ ಲೆವೆಲ್ ಇನ್ಸಲ್ಟ್ ಮಾಡ್ತಾರೆ. ಆ ಇನ್ಸಲ್ಟ್ ಅನ್ನ ತಾಳೋದಕ್ಕಾಗದೆ ಸಲ್ಮಾನ್ ರನ್ನರ್ ಅಪ್ ಚೆಕ್ ಅನ್ನ ಬಿಸಾಡೇ ಬಿಡ್ತಾನೆ ನೋಡಿ. ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಲ್ವಾ, ಪರ್ಫೆಕ್ಟ್ ಸೂಟ್ ಆಗತ್ತೆ. ಇನ್ನು ಟ್ರೋಫಿ ಗೆದ್ರು ಭಿಕಾರಿ ಪಾಕ್ ಕೈಯಿಂದ ಟ್ರೋಫಿ ಸ್ವೀಕಾರವನ್ನ ಮಾಡದೆ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಟ್ರೋಫಿ ಸಂಭ್ರಮದ ಕ್ಷಣವನ್ನ ಕ್ರಿಯೇಟ್ ಮಾಡಿ ಪಾಕಿಸ್ತಾನಕ್ಕೆ ಮರೆಯೋದಕ್ಕೆ ಆಗದಂತಹ ಇನ್ಸಲ್ಟ್ ಅನ್ನ ಭಾರತ ಕೊಡುತ್ತೆ. ಆ ಮೂಲಕ ಆಪರೇಷನ್ ತಿಲಕವನ್ನ ಬಹಳ ಹೆಮ್ಮೆಯಿಂದ ಭಾರತ ಸಂಭ್ರಮಿಸುತ್ತೆ. ವೀಕ್ಷಕರ, ಅದಕ್ಕೆ ಸರಿಯಾಗಿ ಮೋದಿಜಿಯವರ ಟ್ವೀಟ್ ಬೇರೆ ಎಷ್ಟೊಂದು ಉರಿಸಿದ್ರು ಅಂದ್ರೆ ನಿನ್ನೆ ಓದ್ತೀನಿ ಕೇಳಿ. ಆಪರೇಷನ್ ಸಿಂಧೂರ್ ಆನ್ ದ ಗೇಮ್ಸ್ ಫೀಲ್ಡ್, ಔಟ್ಕಮ್ ಇಸ್ ದ ಸೇಮ್, ಇಂಡಿಯಾ ವಿನ್ಸ್, ಕಂಗ್ರ್ಯಾಚುಲೇಷನ್ಸ್ ಟು ಅವರ್ ಕ್ರಿಕೆಟರ್ಸ್. ಈ ಟ್ವೀಟ್ ಇದೆಯಲ್ವಾ, ಈ ಟ್ವೀಟಿಗೆ ಪಾಕಿಸ್ತಾನ ಊರುಕೊಳ್ತಾ ಇದೆ. ಬಟ್ ಇಟ್ಸ್ ಓಕೆ, ನಮಗೆ ಅದು ಅರ್ಥ ಆಗುತ್ತೆ. ಆ ಊರಿಗೂ ಒಂದು ನ್ಯಾಯ ಇದೆ ಅಂತ ಹೇಳೋಣ. ಆದ್ರೆ ಈ ಕಾಂಗ್ರೆಸ್ ಪಟಾಲಂ, ಭಾರತೀಯ ಎಡಪಂಥೀಯ ಬಳಗ, ಇವರೆಲ್ಲರೂ ಕೂಡ ಮೋದಿಜಿಯವರ ಈ ಒಂದು ಪೋಸ್ಟ್ಗೆ, ಈ ಒಂದು ಟ್ವೀಟ್ಗೆ ಉರ್ಕೊಳ್ತಾ ಇದ್ದಾರೆ. ಯಾಕೆ? ಮೋದಿಜಿ ಸರ್ಕಾರವನ್ನ ಹೇಟ್ ಮಾಡೋದು ಓಕೆ, ನಿಮ್ಮ ಪಾಲಿಟಿಕ್ಸಿನ ಒಂದು ಭಾಗ ಅಂತಾದ್ರೂ ಅಂದುಕೊಳ್ತೀವಿ. ಆದರೆ ಟೀಮ್ ಇಂಡಿಯಾ ಗೆದ್ದಿದ್ದು ನಿಮಗೆ ಖುಷಿ ಇಲ್ವಾ? ಆರ್ ಯು ಸೀರಿಯಸ್? ಬಹುಶಃ
ಭಾರತ ಏಷ್ಯಾ ಕಪ್ ಫೈನಲ್ ಅಲ್ಲಿ ಪಾಕ್ ವಿರುದ್ಧ ಸೋಲ್ಲಿ ಆಗ ನಮಗೆ ಮೋದಿಜಿ ಸರ್ಕಾರವನ್ನ ಬ್ಲೇಮ್ ಮಾಡೋದಕ್ಕೆ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಸಿಗುತ್ತೆ ಅಂತ ಕಾಂಗ್ರೆಸ್ ಆಸೆಯಿಂದ ಕೂತಿತ್ತು ಅಂತ ಕಾಣಿಸುತ್ತೆ. ಆದ್ರೆ ಏನು ಮಾಡೋದು, ಭಾರತೀಯ ತಂಡ ಕಾಂಗ್ರೆಸ್ನ ಆ ಎಲ್ಲ ಕನಸುಗಳನ್ನ ಚೂರ್ ಚೂರ್ ಮಾಡಿ ಹಾಕಿಬಿಟ್ಟಿದೆ. ಈ ಕಾಂಗ್ರೆಸ್ ಅದು ಎಂತಹ ದ್ರೋಹಿ ಆಗಿರಬೇಡ, ಒಮ್ಮೆ ಯೋಚನೆ ಮಾಡಿ. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಕೆಟ್ಟ ವಿರೋಧ ಪಕ್ಷ ಇದೆ ಅಂತ ಅಂದ್ರೆ, ಕೆಟ್ಟ ಅನ್ನೋದಕ್ಕಿಂತ ಎಂತಹ ದೇಶ ದ್ರೋಹಿ ವಿರೋಧ ಪಕ್ಷ ಇದೆ ಅಂತಂದ್ರೆ, ಆಪರೇಷನ್ ಸಿಂಧೂರದ ಖುಷಿ ಅವರಿಗೆ ಬೇಡ. ಆಪರೇಷನ್ ಸಿಂಧೂರವನ್ನ ಆಚರಿಸೋದ್ರಲ್ಲಿ ವಿರೋಧ ಪಕ್ಷಕ್ಕೆ ಸಮಸ್ಯೆ ಇದೆ. ಭಾರತೀಯ ಸೇನೆಯ ವಿಚಾರದಲ್ಲಿ ನಂಬಿಕೆ ಇಲ್ಲ, ವಿರೋಧ ಪಕ್ಷಕ್ಕೆ ಸಮಸ್ಯೆ ಇದೆ. NSA ಜೊತೆಗೆ ವಿರೋಧ ಪಕ್ಷಕ್ಕೆ ಸಮಸ್ಯೆ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿದ್ದಕ್ಕೆ, ಮೋದಿಜಿ ವಿಜಯೋತ್ಸವ ಆಚರಿಸಿದ್ದಕ್ಕೆ ವಿರೋಧ ಪಕ್ಷಕ್ಕೆ ಸಮಸ್ಯೆ ಇದೆ. ಯಾಕೆ ಪಾಕಿಸ್ತಾನದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ದ್ವಂದ್ವ ನಿಲುವು? ಯಾಕೆ ಅವರ ಮೇಲೆ ಯಾಕೆ ಅಷ್ಟು ಪ್ರೀತಿ ನಿಮಗೆ? ವಿರೋಧ ಪಕ್ಷಕ್ಕೆ, ಐ ಮೀನ್ ಕಾಂಗ್ರೆಸ್ಗೆ. ಇದು 2008ರ ರಹಸ್ಯ ಒಪ್ಪಂದದ ಭಾಗನ ಹೇಗೆ? ಆಮೇಲೆ ಇನ್ನೊಂದು, ಯಾವ ಕಾಂಗ್ರೆಸ್ ಈಗ ಮೋದಿಜಿ ಟ್ವೀಟ್ಗೆ ಅಳ್ತಾ ಇದೆಯೋ, ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದೆಯೋ, ನಿಮ್ಮ ಹಿಂದಿನ ಕರ್ಮಕಾಂಡ ದಯವಿಟ್ಟು ನೆನಪಲ್ಲಿ ಇರಲಿ ನಿಮಗೆ. 26/11 ಮುಂಬೈ ದಾಳಿಯ ಕೆಲವು ತಿಂಗಳುಗಳ ನಂತರ ಅವತ್ತಿನ ನಿಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನಿ ಪ್ರಧಾನಿಯ ಜೊತೆಗೆ ಭಾರತ ಪಾಕ್ ವಿಶ್ವಕಪ್ ಸೆಮಿಫೈನಲ್ ವೀಕ್ಷಿಸೋದಕ್ಕೆ ಹೋಗ್ತಾರೆ. ಖುಷಿಯಿಂದ ಪಾಕಿಸ್ತಾನಿ ಆಟಗಾರ ಜೊತೆಗೆ ಕೈ ಕುಲುಕಿ ಬರ್ತಾರೆ. ದಟ್ ಈಸ್ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ದೇಶ, ದೇಶಭಕ್ತಿ, ದೇಶಾಭಿಮಾನ ಇದ್ಯಾವುದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ಯಾವ ನೈತಿಕ ಹಕ್ಕು ಕೂಡ ಇಲ್ಲ. ಮೈಂಡ್ ಇಟ್. ವೀಕ್ಷಕರು, ಇನ್ನು ಬಹಳ ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ ಅಂದ್ರೆ, ಪಾಕಿಸ್ತಾನದ ಭಯೋತ್ಪಾದಕ ಕೈಗಳು ಪೆಹಲ್ಗಾಮಿಗೆ ಮುಗ್ಧ ಭಾರತೀಯ ರಕ್ತವನ್ನ ಬಳದ್ರೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಒಬ್ಬ ಕ್ರಿಕೆಟಿಗನಿಗಿಂತ ಹೆಚ್ಚಾಗಿ ಒಬ್ಬ ಭಾರತೀಯನಾಗಿ ನಿಂತು ನಮ್ಮ ಭಾರತೀಯ ಸೇನೆ, ಅದೇ ರೀತಿ ಪೆಹಲ್ಗಾಮ್ ಹುತಾತ್ಮರ ಕುಟುಂಬಗಳಿಗೆ ತನ್ನ ಪ್ರತಿ ಪಂದ್ಯದ ಶುಲ್ಕವನ್ನ ದಾನವಾಗಿ ನೀಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಬರ್ತಾರಲ್ವಾ, ಅವರಲ್ಲ ಹೀರೋ, ಇವರುಗಳು ನಿಜವಾದ ಹೀರೋ. ಇಂತಹ ಕೆಲಸಗಳು ಹೀರೋವನ್ನಾಗಿ ಮಾಡುತ್ತವೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಹುಟ್ಟುಹಾಕುತ್ತೆ, ಆದ್ರೆ ನನ್ನ ಭಾರತ ಇಂತಹ ನೈಜ ಹೀರೋಗಳನ್ನ ಹುಟ್ಟು ಹಾಕುತ್ತೆ ಅನ್ನುವಂಥದ್ದನ್ನ ಮತ್ತೆ ಸಾಬೀತುಪಡಿಸಿದ್ರು. ಆದ್ರೆ ನೆನಪಿರಲಿ, ಪಾಕಿಸ್ತಾನ ಗೆಲ್ತಲ್ವಾ ನಿನ್ನೆ ರನ್ನರ್ ಅಪ್, ಆ ಹಣವನ್ನ ಭಯೋತ್ಪಾದಕ ಕುಟುಂಬಗಳಿಗೆ ಕೊಡ್ತಾ ಇದೆ. ಡಿಫರೆನ್ಸ್ ನೋಡಿ, ಭಯೋತ್ಪಾದಕ ಕುಟುಂಬಗಳಿಗೆ ಕೊಡ್ತಾ ಇದೆ. ಇದು ಪಾಕಿಸ್ತಾನ. ಅದು ತನ್ನ ಬುದ್ಧಿಯನ್ನ ಯಾವತ್ತೂ ಕೂಡ ಬಿಡಲ್ಲ, ನೆನಪಲ್ಲಿರಲಿ. ವೀಕ್ಷಕರೇ, ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನದ ಸಚಿವ, ಅದೇ ರೀತಿ ಭಯೋತ್ಪಾದಕ ರಾಷ್ಟ್ರದ ಕ್ರಿಕೆಟ್ ತಂಡ, ದಟ್ ಈಸ್ ಪಾಕಿಸ್ತಾನ, ಏಷ್ಯಾ ಕಪ್ನಲ್ಲಿ ಹೆಂಗೆ ಅನುಭವಿಸಿದ್ರು ಅಂತಂದ್ರೆ, ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಿ ಪಡೆಗಳು ಯಾವ ರೀತಿ ತತ್ತರಿಸಿದ್ರು, ಯಾವ ರೀತಿ ಅವಮಾನಕ್ಕೆ ಒಳಗಾಗಿದ್ರು, ಅದೇ ರೀತಿ ನನ್ನ ಫೀಲ್ಡ್ ಅಲ್ಲಿ ಅನುಭವಿಸಿದ್ರು. ಸೇಮ್ ಟು ಸೇಮ್. ಇನ್ನು ರಿಂಕು ಸಿಂಗ್ ಅವರ ಮಾತು ಬಹಳ ಚೆನ್ನಾಗಿತ್ತು. ಈ ಪಂದ್ಯ ನೇರ ಪ್ರಸಾರ ಆಗಿದ್ದಕ್ಕೆ ಬಚಾವಪ್ಪ, ನಾವು ಭಾರತೀಯರು ನ್ಯಾಯಯುತವಾಗಿ ಗೆದ್ದಿದ್ದೀವಿ ಅನ್ನೋದು ಗೊತ್ತಾಯಿತು. ಇಲ್ಲ ಅಂದಿದ್ರೆ ಈ ಫೈನಲ್ ಮ್ಯಾಚ್ ನೇರ ಪ್ರಸಾರ ಆಗದೆ ಇದ್ದಿದ್ರೆ ಅವ್ರಿನ್ನ ಅದು ಏನೇನು ಹೇಳ್ಕೊಳ್ತಾ ಇದ್ರು ಗೊತ್ತಲ್ಲವಾ ಅಂತ ಹೇಳಿದ್ರು. ನಿಜಕ್ಕೂ ಸತ್ಯವಾದ ಮಾತು. ನನಗಂತೂ ನಿನ್ನೆ ಭಾರತ ಪಾಕಿಸ್ತಾನಕ್ಕೆ ಉರಿಸೋದಕ್ಕೆ ಸಿಕ್ಕಂತ ಒಂದೊಂದು ಅವಕಾಶವನ್ನ ಬಿಟ್ಟು ಕೊಡದೆ ಸರಿಯಾಗಿ ಉರಿಸ್ತಾ ಇದ್ರು ನೋಡಿ, ಅದು ಬಹಳ ಖುಷಿ ಆಯಿತು. ಅಂದ್ರೆ ಅಲ್ಲಿದ್ದಂತಹ ನಮ್ಮ ಟೀಮ್ ಇಂಡಿಯಾ ನಮ್ಮೆಲ್ಲರ ಆಸೆಗಳನ್ನ ಪೂರೈಸ್ತಾ ಇದ್ರು, ನಮ್ಮೆಲ್ಲರ ಭಾವನೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ನಮ್ಮ ಭಾವನೆ ಅವರದಾಗಿತ್ತು, ಹೌದಲ್ವೋ? ಭಯೋತ್ಪಾದಕ ರಾಷ್ಟ್ರದ ಜೊತೆಗೆ ಆಟ ಅಂತ ಬಂದ್ರೆ ಅಲ್ಲಿ ಸ್ಪಿರಿಟ್ ಬರಲ್ಲ. ಅದು ಯಾವುದೇ ಕ್ಷೇತ್ರ ಆಗಲಿ. ಪಾಕಿಸ್ತಾನ ಅಂತ ಬಂದಾಗ, ಪಾಕಿಸ್ತಾನದ ವಿರುದ್ಧ ಅಂತ ಬಂದಾಗ ಅದು ಏನೇ ಆಗಲಿ ಅದು ಯುದ್ಧ ಭೂಮಿನೇ ಆಗೋದು.
ಪ್ರಧಾನಿ ಮೋದಿಜಿ ಇರುವಾಗ ಪಾಕಿಸ್ತಾನಿ ಭಯೋತ್ಪಾದನೆಗೆ ಇದ್ದೇ ಗತಿ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ವೀಕ್ಷಕರೇ, ಮೊನ್ನೆ ಮೇ 10ನೇ ತಾರೀಕಿಗೆ ಪಾಕಿಸ್ತಾನದ 9 ವಾಯುನೆಲೆಗಳನ್ನು ಪಾಕಿಸ್ತಾನ ಕಳ್ಕೊಂಡ ಹಾಗೆ ನಿನ್ನೆಯ ಮ್ಯಾಚ್ನಲ್ಲೂ ಕೂಡ ಪಾಕಿಸ್ತಾನ ಕೇವಲ 33 ರನ್ಗಳಿಗೆ ಕೊನೆಯ 9 ವಿಕೆಟ್ಗಳನ್ನು ಹಾಗೆಯೇ ಕಳ್ಕೊಳ್ತು. ಆಮೇಲೆ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಫೀಲ್ಡ್ ಮಾರ್ಷಲ್ ಹ್ಯಾರಿಸ್ ರೌಫ್ ಅವರ ಜೆಟ್ ಇದೆಯಲ್ವಾ, ಅದು ಭೂಮ್ರಾ ಕ್ಷಿಪಣಿಯಿಂದ ದುಬೈಯಲ್ಲಿ ಪತನಗೊಂಡಿದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಆಪರೇಷನ್ ತಿಲಕದಲ್ಲಿ ಭಾರತ ವಿಜಯಿಯಾಗಿದೆ. ರೆಸ್ಟ್ ಇನ್ ಪೀಸ್ ಹ್ಯಾರಿಸ್ ರೌಫ್. ಅಂದರೆ ಇನ್ನು ಆರಾಮಾಗಿ ನೆಮ್ಮದಿಯಿಂದ ರೆಸ್ಟ್ ಮಾಡಿ ಹೋಗಿ ಅಂತ ಹೇಳಿದೆ. ಇನ್ನೊಮ್ಮೆ ಭಾರತವನ್ನು ಕೆಣಕುವಂತಹ ಯೋಚನೆ ಕೂಡ ದಯವಿಟ್ಟು ಮಾಡಬೇಡಿ ಭಿಕಾರಿಗಳ. ನಮಸ್ಕಾರ, ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.